ನಸೂರ್ ಕೇಸ್ ಬಗ್ಗೆ ಹೇಳೋದಾದ್ರೆ ಸರ್, ನಸರು ಕೇಸ್ ಅಂದರೆ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೇಸ್. ಅವನ ಜೊತೆಲಿ ಇಲಿಯಾಸ್ ಅಂತ ಒಬ್ಬ ಇದ್ದ. ನಸರು ಗ್ಯಾಂಗಿನವರು ಏನು ಮಾಡ್ತಿದ್ರು ಅಂತಂದ್ರೆ, ಆ ಲೈವ್ ಬ್ಯಾಂಡ್ಗಳಿದ್ವು ಎಲ್ಲ ಕಡೆ. ಹೆಣ್ಮಕ್ಳು ಲೈವ್ ಬ್ಯಾಂಡ್ಗಳಲ್ಲಿ ಹಾಡು ಆಡಿ ರಾತ್ರಿ 10-11 ಗಂಟೆ ಹೋಗೋರು. ಇವ್ರೇನು ಮಾಡೋರು, ಒಂದು ಕಾರ್ ತೊಗೊಂಡು ಬೆನ್ನತ್ತಿ ಆ ಹುಡುಗಿಯರನ್ನು ರಿಕ್ಷಾದಲ್ಲಿ ಹೋಗೋರನ್ನ ಹಿಡಿದು ಕಾರ್ಗೆ ಹಾಕ್ಕೊಂಡು ಬಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಅವರಿಗೆಲ್ಲ ಬೇಕಾದ್ದು ಹೆಣ್ಮಕ್ಳಿಗೆ ಉಪಯೋಗ ಮಾಡಿಕೊಂಡು ಕಡೆಗೆ 1 ದಿವಸ 2 ದಿವಸ ಇಟ್ಕೊಂಡು ಮತ್ತೆ ಪುನಃ ವಾಪಸ್ ತಂದು ಬಿಡೋದು. ಹೀಗೆ ಸುಮಾರು ಕೇಸು ಆಗಿತ್ತು, ಒಂದು 10-20-30 ಕೇಸುಗಳಾಗಿತ್ತು. ಜನರು ರಾತ್ರಿ ನಡಿಲಿಕ್ಕೆ ಭಾಳ ಜನ ಹೆದರ್ತಾ ಇದ್ದರು. ಅಂಥ ಬಹಳ ಗಂಭೀರವಾದ ಪರಿಸ್ಥಿತಿ ಸಿಟಿಯಲ್ಲಿತ್ತು. ಆವಾಗ ನಮಗೆ ಒಂದು ಟೀಮ್ ಮಾಡಿ, ಆವಾಗ ಇದೇ ಮಡಿಯಾಳ್ ಸಾಹೇಬರು ಕಮಿಷನರ್ ಆಗಿದ್ದರು. ನಮ್ಮ ಜೊತೆಯಲ್ಲಿ ಮರ್ಸಾಮಗೌಡರು ಇವರೆಲ್ಲ ಅಂತ ಟೀಮ್ ಇತ್ತು, ಮತ್ತು ಅಜೀಮು ಇದ್ದರು ನಮ್ಮ ಜೊತೆಯಲ್ಲಿ. ಹೀಗೆ ಅವನು ನಸರನ್ನು ಪತ್ತೆ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವು. ಇವರು ಒಂದು ಹೆಣ್ಮಕ್ಳನ್ನ ಯಾರು ಕಿಡ್ನ್ಯಾಪ್ ಆಗಿದ್ದೆಲ್ಲ ಕ್ವಶನ್ ಮಾಡಿದಾಗ ಒಬ್ಬರು ಕೂಡ ನಮ್ಗೆ ಇಲ್ಲಿಂದ ಒಂದು ಗಂಟೆ ದಾರಿ ಇದೆ ಸರ್, 1.5 ಗಂಟೆ ದಾರಿ ಇದೆ, ಅಲ್ಲಿ ಹೋಗಿ ಇಡ್ತಾಯಿದ್ರು, ಒಂದು ರೂಮಲ್ಲಿ ಇಡ್ತಾಯಿದ್ರು ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಎಲ್ಲ ಕಡೆ ಸಿಟಿಯಿಂದ ಎಲ್ಲೂ ಹೊರಗಡೆ ಹೋಗ್ತೇವಲ್ಲ, 1.5 ಗಂಟೆಯಲ್ಲಿ ಯಾವ್ಯಾವ ಸಿಟಿ ಸಿಗುತ್ತೆ, ಯಾವ ನಗರ ಸಿಗುತ್ತೆ, ಇದರ ಬಗ್ಗೆ ನಮ್ಮ ಟೀಮು ನಾವೆಲ್ಲ ಸರ್ಚ್ ಮಾಡ್ತಾನೇ ಇದ್ದು. ಕಡೆಗೆ ಒಂದು ಹುಡುಗಿ ಹೇಳಿದ್ಲು, ಸರ್ ನಾವು ಹೋಗುವಾಗ ನಾನು ಸ್ವಲ್ಪ ಕಣ್ಣು ತೆರೆದಿತ್ತು, ಅವ ನೋಡಿದೆ ನಡುವೆ ರೋಡಲ್ಲಿ 2 ಕಡೆ ರೋಡ್ ಹೋಗ್ತಿತ್ತು, ನಡುವಿನಲ್ಲಿ ಒಂದು ನೀಲಗಿರಿ ತೋಪು ಇತ್ತು ಅಂತ ಒಂದು ಇನ್ಫಾರ್ಮೇಷನ್. ಒಂದು ಇನ್ಫಾರ್ಮೇಷನ್ ಕರೆಕ್ಟ್ ಸಿಕ್ತು ಎಲ್ಲಿ ಹೋಗುತ್ತೆ ಅಂತ. ಆವಾಗ ನಾವು ಈ ಕಡೆ ಹೊಸೂರು ಕಡೆ ಆಗ್ಬೋದು, ಈ ಕಡೆ ಬಳ್ಳಾರಿ ಕಡೆ ಇರ್ಬೋದು, ಆ ಕಡೆ ನೆಲಮಂಗಲ ಕಡೆ ಇರ್ಬೋದು, ಎಲ್ಲ ಕಡೆ ಆ ಟೈಮ್ ಗ್ಯಾಪಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡಿದಾಗ ಕೋಲಾರ ಕಡೆನೂ ಹೋಗೋದು. ಕೋಲಾರ ಕಡೆ ಹೋಗುವಾಗ ದಾರಿಯಲ್ಲಿ ನಡುವೆ ಒಂದು ನೀಲಗಿರಿ ತೋಪು ಇತ್ತು, ಆ ಕಡೆ ಈ ಕಡೆ 2 ರೋಡ್ ಇತ್ತು. ಅವಳು ಮುತ್ತೆ ಹೇಳ್ತಾಳೆ, ಮತ್ತು ಒಂದು ಪೆಟ್ರೋಲ್ ಪಂಪ್ ಕೂಡ ನಾನು ನೋಡಿದಂಗೆ ಆಯಿತು ಅಂತ. ಹಾಗೇ ನಾವು ಆ ರೋಡಲ್ಲಿ ಹೋದಾಗ ಇದು ಊರು ಕೋಲಾರ ಅಂತ ನಮಗೆ ಗೊತ್ತಾಯಿತು. ಕೋಲಾರಕ್ಕೆ ತಂದು ಹುಡುಗಿಯನ್ನು ಇಡ್ತಾಯಿದ್ರು, ಅಲ್ಲಿಂದ ಮತ್ತೆ ಅವರು ಎಲ್ಲ ಉಪಯೋಗ ಮಾಡಿ ಮತ್ತೆ ಬಿಡ್ತಾಯಿದ್ರು. ಹಿಂಗೆಲ್ಲ ನಮಗೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ತು, ಮಾಹಿತಿ ಸಿಕ್ತು, ಇದು ಊರಲ್ಲಿ ಇಲ್ಲೇ ಇದ್ದಾರೆ ನಮ್ಮ ಆರೋಪಿಗಳು ಅಂತ. ಆವಾಗ ಅವರೊಂದು ನೀಲಿ ಕಾರ್ ಯೂಸ್ ಮಾಡ್ತಾಯಿದ್ರು. ರಾತ್ರಿ ಆದ ಕೂಡಲೇ ದಿವಸ ಆ ನೀಲಿ ಕಾರಲ್ಲಿ ಹುಡುಗಿ ಕಿಡ್ನಾಪ್ ಆದಂಥ ಸುದ್ದಿ ನಾವೆಲ್ಲರೂ ಬೇರೆ ಬೇರೆ 7-8 ಟೀಮ್ಗಳು ಎಲ್ಲ ರೋಡ್ಗಳು ನಾಕಾಬಂದಿ ಮಾಡೋದು, ಇವರು ಸಿಗ್ತಾ ಇರಲಿಲ್ಲ. ಅಂಥ ಒಂದು ಗಂಭೀರವಾಗಿ ಸರ್ಕಾರಕ್ಕೂ ಹೆಡ್ಡೇಕ್ ಆಗಿತ್ತು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕಮಿಷನರಿಗೆಲ್ಲ ಹೆಡ್ಡೇಕ್ ಆಗಿತ್ತು. ಆಗ ಮಡಿಯಾಳ್ ಸಾಹೇಬರು ನಮ್ಮ ಕಮಿಷನರ್ ಆಗಿದ್ದರು ಅಂತ ಹೇಳಿದೆ. ಮತ್ತು ನಾಗರಾಜ್ ಸಾಹೇಬರು ಇದ್ದರು ಕ್ರೈಮ್ ಅಡಿಷನಲ್ ಕಮಿಷನರ್ ಆಗಿ. ಹಾಗೆ ನಾವು ಆ ಊರು ಕೋಲಾರ ಪತ್ತೆ ಮಾಡಿದ್ವು. ಮತ್ತು ಕೋಲಾರದಲ್ಲಿ ಹೋಗಿ ಕೂತು ಅಲ್ಲಿ ಒಂದು ವಾರ ಅಲ್ಲಿ ಕೂತು ಇನ್ಫಾರ್ಮೇಷನ್ ಬೇರೆ ಬೇರೆ ಕಲೆಕ್ಟ್ ಮಾಡಿ ಹೊಸ ಗಣೆ ಎಲ್ಲಿದ್ದಾರೆ ಅಂತ ಒಂದು ಕಡೆ ಒಂದು ಇನ್ಫಾರ್ಮೇಷನ್ ಸಿಕ್ತು. ನೋಡಿ ಸರ್, ಇದೊಂದು 2 ಮನೆ ಇದೆ ಇಲ್ಲಿ, ಇವರು ರಾತ್ರಿ ಆದ ಕೂಡಲೇ ಹಗಲೆಲ್ಲ ಇಲ್ಲೇ ಇರ್ತಾರೆ, ರಾತ್ರಿ ಆದ ಕೂಡಲೇ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ನಾವು ಬೆಷ್ಟೊತ್ತು ಬರ್ತಾರೆ, ಬೆಳಿಗ್ಗೆ ಬರ್ತಾರೆ. ನಾವು ಆವತ್ತು ಒಂದು ದಿವಸ ಬೆಳಿಗ್ಗೆ ಹೋಗಿ ಒಂದು ಮನೆಗೆ ರೇಡ್ ಮಾಡೋದಂದರೆ ಮನೆಯೊಳಗೆ ಬೀಗ ಹಾಕಿತ್ತು. ಮನೆ ಹಿಂದ್ಗಡೆ ಇದಕ್ಕೆ ಹೋಗ್ತೇವೆ ನಾವು, ಅವ್ರು ಟೆರೆಸ್ಗೆ ಹೋಗ್ತೇವೆ, ಬೀನ್ಸಲ್ಲಿ ಟೆರೆಸ್ಗೆ ಹೋಗಿ ಅಲ್ಲಿ ಒಬ್ಬ ಮಲಗಿರ್ತಾರೆ ಕೂತ್ಕೊಂಡು. ನಾವು ಅವನನ್ನು ಎಬ್ಸ್ಲಿಕ್ಕೆ ಹೋಗ್ತೇವೆ. ಅವನ ಕೈಯಲ್ಲಿ ದೊಡ್ಡ ಕತ್ತಿ ತೊಗೊಂಡು ನಮ್ಮ ಕಡೆಗೆ ಬರ್ತಾನೆ. ನಮ್ಮ ಬೆರಳಿಗೆ ಗಾಯ ಆಗಿತ್ತು ಅವಾಗ. ಅದರಲ್ಲಿ ನಮಗೆ ಗ್ಯಾಲಂಟ್ರಿ ಮೆಡಲ್ ಬಂತು, ನನ್ನ ಕೈಗೆ ಬೆರಳು ಇದಾಗಿ. ಅವನು ಹಿಡಿತೀವಿ. ಅವ್ನು ಹೇಳುವಾಗ ನಮಗೆ ಕಡೆಯಕ್ಕೆ ಬಂದ, ನನ್ನ ಸ್ವಲ್ಪ ಬೆರಳಿಗೆ ಸಿಕ್ತು. ಮತ್ತು ಅವನನ್ನು ಹಿಡಿದು ಕೂಡಲೇ ಅವ್ನು ಹೇಳ್ತಾರೆ, ಅವ್ನು ಇಲಿಯಾಸ್ ಅಂತ ಅವನ ಹೆಸರು. ಇನ್ನೊಬ್ಬ ನಸರು ನಮಗೆ ಬೇಕಾಗಿತ್ತು, ಇಂಪಾರ್ಟೆಂಟ್. ನಸರು ಗ್ಯಾಂಗ್ ಅಂತ ನಮಗೆ ಇನ್ಫಾರ್ಮೇಷನ್ ಸ್ವಲ್ಪ ಕಲೆಕ್ಟ್ ಮಾಡಿದ, ಅದೇ ಗ್ಯಾಂಗ್ ಅಂತ ನಮಗೆ ಮಾಹಿತಿ ಇತ್ತು. ನಸರು ಹೇಳಿದ್ದಾನೆ. ನಸರು ಮತ್ತೊಂದು ಮನೆ ಇದೆ, ಅಲ್ಲಿ 9-9:30 ಗಂಟೆ ಬರ್ತಾನೆ ಅಂತ ಹೇಳ್ಕೊಂಡು ಆ ಮನೆ ತೋರಿಸ್ತಾನೆ. ಹಾಗೆ ಈ ಇಲಿಯಾಸ್ನ ನಾವು ಹಿಡ್ಕೊಂಡು ನಸರು ಬರ್ತಾನೆ ಅಂತ ಹೇಳ್ಕೊಂಡು ನಾವು ಕಾಯ್ತಾ ಇದ್ದು. ನಮ್ಮ ಮರ್ಸಾಮಗೌಡರು ಒಂದು ಕಡೆ ಮತ್ತು ನಮ್ಮ ಸ್ಟಾಫ್ ಎಲ್ಲ ಇದು ಮಾಡ್ತಿದ್ವಿ, ಕಾದು ಅಲ್ಲಿ ಆ ಮನೆಯಲ್ಲಿ ಕಾದು ಸುತ್ತಮುತ್ತ ಕಾಯ್ತಾ ಇದ್ದಾಗ ಸುಮಾರು 9-9:30 ಗಂಟೆಗೆ ಇವನು ಬರ್ತಾರೆ ನಸರು. ನಮಗೆ ಗುರ್ತಿಲ್ಲ ಅವನೇ ನಸರು ಅಂತ. ಆ ಮನೆ ಬರಬೇಕಾದ್ರೆ ಅವನೇ ಬರಬೇಕು. ಅವನು ಅಲ್ಲಿ ಕಾಯ್ತಾ ಇರ್ತಾನೆ. ಅವನು ಅಲ್ಲಿಗೆ ನಾವು ಮನೆ ಒಳಗಡೆ ಇವನು ಇದ್ದ, ಮರ್ಸಾಮಗೌಡಿದ್ದು. ನಾವು ಹೊರಗಡೆ ನಮ್ಮ ಸ್ಟಾಫ್ ಜೊತೆ ನಾನಿದ್ದೆ ಬೇರೆ ಕಡೆ, ಅವ್ರು ಗೊತ್ತಾಗದಂಗೆ ಸೀದಾ ಬಂದು ಮನೆಗಳು ಹೋಗ್ತಾನೆ. ಒಳಗಡೆ ಇವನು ನಮ್ಮ ಮರ್ಸಾಮಗೌಡ ಇರ್ತಾನೆ. ನಾನು ಹೊರಗಡೆ ಹೋಗ್ತೇನೆ. ಆವಾಗ ಇವನು ಹಿಂದ್ಗಡೆ ದೊಡ್ಡ ತಲವಾರು ಇರುತ್ತೆ, ತಲವಾರು ಎತ್ಕೊಂಡು ನಮ್ಗೆ ಹೊಡೆಯಕ್ಕೆ ಬರ್ತಾನೆ. ನಾವು ಅವನಿಗೆ ಶೂಟ್ ಮಾಡ್ತೇವೆ, ಕಾಲಿಗೆ ಶೂಟ್ ಮಾಡಿ ಅವನನ್ನು ಕೂಡ ಹಿಡಿತೇವೆ. ಹಾಗೆ ಅವನು ನಸರುನ ಮತ್ತು ಇಲಿಯಾಸ್ನ ಎರಡನ್ನೂ ಹಿಡ್ಕೊಂಡು ನಮ್ಮ 2 ವ್ಯಾನ್ ಇತ್ತು. ನಮ್ಮ ಪೊಲೀಸ್ ಆಫೀಸರ್ಗೆ ಅಲ್ಲಿಗೆ DCP ಕೂಡ ಫೋನ್ ಮಾಡಿದ ಕೂಡಲೇ ಅಲ್ಲಿ ಬರ್ತಾರೆ, ಕ್ವಶನ್ ಮಾಡ್ತಾರೆ, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೇವೆ.
ಹೀಗೀಗೆ ನಮಗೆ ನಮ್ಮ ಮೇಲೆ ಬಂದು ನಮ್ಗೆ ಹೊಡೆಯಕ್ಕೆ ಬಂದಿದ್ದು, ಕೈ ಕಟ್ಟಾಗಿದ್ದು, ನಾನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತೀನಿ, ಇದೆಲ್ಲ ಆಗಿ ಆವತ್ತು ರಾತ್ರಿ ತನಕ ಕ್ವಶನಿಂಗ್ ಆಯಿತು. ರಾತ್ರಿ ವಾಪಸ್ ಬರ್ತಾ ಇದ್ವು, ಅವನು ಹಿಡ್ಕೊಂಡು ಬೆಂಗಳೂರು ಬರಬೇಕು, ಇಲ್ಲಿ ಎಲ್ಲರಿಗೆ ಕಮಿಷನರಿಗೆ ಎಲ್ಲರೂ ಹೇಳಿ ಆಗಿದೆ ಹಿಡಿದಿದ್ದೇವೆ ಅಂತ. ಬಂದು ರಾತ್ರಿ 8 ಗಂಟೆ ಅಷ್ಟಿಗೆ ಊಟಕ್ಕೆ ಅಂತ ಒಂದು ಕಡೆ ನಿಲ್ಲಿಸಿದ್ದು ದಾಬಾದಲ್ಲಿ. ಇವನಿಗೆ ಕೈಗೆ ಕೋಳ ಹಾಕಿ ಇಟ್ಟಿದ್ದು ನಸುರಿಗೆ. ಇವನು ಏನು ಮಾಡಿದೆ ಅಂತಂದರೆ, ನಾವು ಒಳಗಡೆ ಕೂತಿದ್ದೇವೆ, ಅವನ ಜೊತೆಲಿ ಪೊಲೀಸರು ಇದ್ದರು. ಪೊಲೀಸರು ಟಕ್ ಅಂತ ಹೊಡೆದು ಗಾಡಿಯಿಂದ ಜಿಗಿದು ಓಡಿಬಿಟ್ಟ ಅಂದರೆ ಜೋಳದ ಇದಿತ್ತು ಗದ್ದೆ, ಜೋಳದ ಇದರೊಳಗೆ ಹೋಗ್ಬಿಟ್ಟ. ನಮಗೆ ಇಲ್ಲಿ ಮರ್ಯಾದೆ ಹೋಗೋ ಪ್ರಶ್ನೆ ಒಂದು ಕಡೆಯಿಂದ, ಇನ್ನು ಇದು ಆಶ್ಚರ್ಯವಾಗಿ ಎಲ್ಲರೂ ಹುಡುಕಾಟಿದ್ರು, ಸಿಗಲಿಲ್ಲ. ಕಡೆಗೆ ಊರ ಜನರಿಗೆಲ್ಲ ಸೇರಿಸಿದ್ರು. ಕಡೆ ಹೋಗಿ ಹೋದ ಒಂದು ಕಡೆ ಒಂದು ಸ್ವಲ್ಪ ತಗ್ಗಾದ ಪ್ರದೇಶದಲ್ಲಿ ಹೋಗಿ ಮಲ್ಕೊಂಡಿದ್ದ. ಪುನಃ ಅಲ್ಲಿ ಸಿಕ್ಕಿದ, ನಮ್ಮ ಜೀವ ಬಂದಂಗಾಯಿತು. ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತೇವೆ. ಅವನ ಕಡೆಯಿಂದ ಇವನ್ ಕಮಿಷನರಿಗೆ ಅಡ್ಡ ಹಾಕಿ ಅವನ ಕಮಿಷನ್ದೊಂದು ರಿವಾಲ್ವರ್ ಕೂಡ ಕಸ್ಕೊಂಡಿದ್ದ, ಮಾಜಿ ಕಮಿಷನರ್ ಒಬ್ಬರ ಕಡೆಯಿಂದ. ಮತ್ತು ಭಾಳಷ್ಟು ಕೇಸ್, ಒಂದು 50-60 ಕೇಸಸ್ ಇತ್ತು. ಮತ್ತು ಭಾಳಷ್ಟು ಗೋಲ್ಡು, ಚಿನ್ನ ಎಲ್ಲ ಅವರೆಲ್ಲ ರಾಬರಿ ಮಾಡಿದಿತ್ತು. ಅದನ್ನೆಲ್ಲ ನಾವು ರಿಕವರ್ ಮಾಡ್ತೀವಿ. ಇದು ಭಾರಿ ಇಂಪಾರ್ಟೆಂಟ್ ಕೇಸ್, ಮೊಸರು ಕೇಸ್ ಅಂತೇಳಿ. ಮುಂದೆ ಒಂದು ಎನ್ಕೌಂಟ್ರ್ ಕೂಡ ಆಗುತ್ತೆ. ಸೊ ಇದರಲ್ಲೇ ನಮಗೆ ಗ್ಯಾರಂಟಿ ಬರಲು ಬರುತ್ತೆ.